ಬಂದವಳು ಯಾವಳೇ ಆಗಿರು ಯಾವ ಸುರ ಪ್ರಭಾವ ಏನೆಂಬುದ ಮಾತುಗಳು ಬರಲೇ ನನ್ನ ಶೂಲವು ಹೋಗಿ ಆತನ ಎದೆಯನ್ನು ಸ್ಪರ್ಶ ಮಾಡಿದ ಕಾರಣದಿಂದಲಾಗಿ ಜೀವನ್ಮರಣ ಸ್ಥಿತಿಯಲ್ಲಿದ್ದಾನೆ ಕೌಹಾಸುರ. ಈ ಹೊತ್ತಿನಲ್ಲಿ ಮಾತನಾಡುವುದಕ್ಕೆ ಆಗದೆ ಚಡಪಡಿಸುತ್ತಾ ಇದ್ದಾನೆ. ಮಾತೆಯಾದಂತಹ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಯಾವುದೋ ಒಂದು ಬೇಡಿಕೆಯನ್ನು ಯಾಚಿಸಿಕೊಳ್ಳಬೇಕು ಎಂಬ ಹಾಗೆ ಮುಂದುವರಿಯುತ್ತಿದ್ದಂತಹ ಈತನ ವಾಕ್ಶುದ್ಧಿ ಮಾಡಿಕೊಳ್ಳುತ್ತೇನೆ. ಜಗದಿದ ಮಾಡುವೆನು ಬಾಗಿ ಜಗದಿದ ಕೊಂಡಾಡುವೆನು ಮಗನೇ, ಸರ್ವಾಪರಾಧಗಳನ್ನು ಮನ್ನಿಸುತ್ತಾಯೇ. ಜಗಜ್ಜನನಿಯಾಗಿ ಈ ಲೋಕದಲ್ಲಿ ಸರ್ವರಿಂದಲೂ ಮಾನ್ಯಳನ್ನಿಸಿಕೊಂಡವಳು ನೀನು. ಯಾಕೆ ನಿನ್ನನ್ನು ಮಾತೃವತ್ತು ಭಾವದಿಂದ ಪ್ರಪಂಚ ಕಾಣುತ್ತದೆ ಎನ್ನುವಂತಹ ಅರಿವು ನನಗೀಗಾಯಿತು. ಅಮ್ಮ ಮಹಾಪರಾಧ ಮಾಡಿದೆ. ನಿನ್ನಿಂದಲೇ ಅನುಗ್ರಹಿತನಾಗಿ ಆಸಕ್ತಿಯಿಂದಲೇ ಬೆಳೆದು ಲೋಕದಲ್ಲಿ ಪ್ರವರ್ಧಮಾನಕ್ಕೆ ಬಂದ ನಾನು ನೀನೇ ಮುಂದೆ ನಿಂತ ಕಾಲದಲ್ಲಿ ನಿನ್ನ ಮುಂದೆ ವಿನೀತನಾಗಿ ವ್ಯವಹರಿಸಬೇಕಿತ್ತು. ಉದ್ದಟನಾಗಿ ಹೋದೆ. ನಿನ್ನನ್ನು ವಿಧ ವಿಧವಾಗಿ ನುತಿಸಬೇಕಿತ್ತು. ಅವಾಚ್ಯಗಳನ್ನಾಡಿದೆ. ನಿನಗೆ ಫಲಪುಷ್ಪಾದಿಗಳನ್ನು ಕಾಣಿಕೆಯಾಗಿ ಕೊಡಬೇಕಿತ್ತು. ನಿನ್ನಲ್ಲಿ ಕಾಳಗಕ್ಕೆ ಕೈ ಎತ್ತಿ ಸಿದ್ಧನಾಗಿ ನಿಂತೆ. ಆದರೂ ನಾನು ಮಾಡಿದ ಒಂದೇ ಒಂದು ಅಪರಾಧವನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಕರುಣಾಮಯಿಯಾಗಿ ನನ್ನ ಅಂತರಂಗದ ಭಾವವನ್ನು ಅರ್ಹುವುದಕ್ಕೆ ಕಳೆದು ಹೋಗಿದ್ದಂತಹ ನನ್ನ ವಾಕ್ಶಕ್ತಿಯನ್ನು ಮತ್ತೊಮ್ಮೆ ನನಗೆ ದಯಪಾಲಿಸಬೇಕು. ಅಮ್ಮ, ಮಾತು ಬೇಕಾದಂತೆ ಬರುತ್ತಿದ್ದ ಕಾಲದಲ್ಲಿ ಬೇಡದೇ ಇದ್ದದ್ದನ್ನೇ ಆಡಿದೆ.
ಬೇಕಾದ್ದನ್ನು ಆಡಬೇಕು ಅನ್ನುವಂತಹ ಯೋಚನೆ ಬಂದ ಕಾಲಕ್ಕೆ ಆಡುವುದಕ್ಕೆ ನುಡಿಯೇ ಇಲ್ಲದ ಬಗೆಯಾಗಿ ಹೋಗಿತ್ತು ನನಗೆ. ಹಾಗಿದ್ರೆ ಯಾರು ಈ ಪ್ರಪಂಚದಲ್ಲಿ ಹುಟ್ಟಿದಮ ಸರ್ವತಂತ್ರ ಸ್ವತಂತ್ರನಲ್ಲ, ಎಲ್ಲಕ್ಕೂ ನಿಯಾಮಕವಾದಂತಹ ಶಕ್ತಿಯೊಂದು ಅಗೋಚರವಾಗಿ ಹಿನ್ನೆಲೆಯಲ್ಲಿ ಬೇರೆ ಇದೆ ಅನ್ನುವಂತಹ ಅರಿವು ನನಗೀಗ ಆಗಿ ಹೋಗಿದೆ. ತಾಯೇ, ನನ್ನ ಅಪರಾಧವನ್ನು ಮನ್ನಿಸು, ಉದ್ಧರಿಸು. ಜಯ ಜಯ. ಮಗನೇ ಕೌಹಾಸುರ, ನಿನ್ನವರನ್ನೆಲ್ಲ ಕಳ್ಕೊಂಡಿದ್ದೀಯ ನೀನು. ಇನ್ನು ಮುಂದೆ ಮಾಡಿದ ಅಪರಾಧವಾಗಿದೆ ಎಂಬ ಹಾಗೆ ಕ್ಷಮೆಯನ್ನು ಯಾಚಿಸುತ್ತಾ ಇರುವೆ. ಇದು ಮಾತೆಯಾದಂತಹ ನಾನು ನಿನ್ನಲ್ಲಿ ಮಾತನ್ನು ಕೇಳುತ್ತಾ ಇದ್ದೀನಿ. ಇನ್ನು ಮುಂದೆ ಈ ಪ್ರಪಂಚದಲ್ಲಿ ಬಾಳಬೇಕು, ಬದುಕಬೇಕು ಎಂಬಂತ ಅಪೇಕ್ಷೆ ನಿನಗೊಂಟು ಅಲ್ಲ ಕಡೆಯದ್ದಾಗಿ ಯಾವುದನ್ನು ಇಚ್ಛಿಸುತ್ತಿರುವೆ ತಿಳಿಸು ಮಗನೇ. ಅನ್ಯಾಯೋಚನೆ ಇಲ್ಲವೋ ನಿನ್ನ ವಾದವ ಅನುದಿನವೂ ಸೇರಿದ ಮನವನ್ನು ಚಂದ ಉತ್ತರಿಸು ಜಗನ್ಮಯೇ. ಅನ್ಯಯೋಚನೆಗಳಿಲ್ಲ ತಾಯಿ. ಭೈರವಿಯಾಗದಿಂದಲೇ ನಿನ್ನನ್ನು ಪ್ರಸನ್ನೀಕರಿಸಿಕೊಂಡ ಕಾಲದಲ್ಲಿ ಪಾರಲೌಕಿಕವಾದಂತಹ ದೃಷ್ಟಿಯಿಂದ ನಾನು ಯೋಚಿಸಬೇಕಿತ್ತು. ಬದಲಾಗಿ ಕೇವಲ ಲೌಕಿಕವಾದ ಲಾಭವನ್ನೇ ದೃಷ್ಟಿಯಲ್ಲಿರಿಸಿ ಕೇವಲ ಅಶಾಶ್ವತವಾದದ್ದನ್ನು ನಿನ್ನಿಂದ ಹೊಂದಿ ಅದನ್ನು ದುರ್ವಿನಿಯೋಗ ಮಾಡಿ ನನ್ನ ಅಧಪತನಕ್ಕೆ ನಾನೇ ಕಾರಣನಾಗಿ ಹೋದೆ. ಅಮ್ಮ, ಸ್ವಪ್ರಯತ್ನದ ಸಾಧನೆಯಿಂದ ವ್ಯಕ್ತಿಯೊಬ್ಬ ಏನೆಲ್ಲ ಗಳಿಸಿಕೊಳ್ಳಬಹುದು ಅದೆಲ್ಲವನ್ನು ಉಂಡು ಅನುಭವಿಸಿ ತೃಪ್ತಿಯನ್ನು ಕಂಡವನು ನಾನು. ಕೇವಲ ಕ್ಷಣಿಕವಾದ ಬಯಲಾಸೆಗೆ ಮರುಳಾಗಿ ಮಹಾ ಸೌಭಾಗ್ಯವೊಂದಕ್ಕೆ ಹೊರತಾಗುವ ಬದುಕು ಬೇಡ ಈ ಕಂಬನಿಗೆ. ಅಮ್ಮ, ಹುಟ್ಟಿದ್ರೆ ಏನು ಪ್ರಯೋಜನ? 3 ದಿವಸದ ಬಾಳ್ವೆಯಲ್ಲಿ 10 ಮಂದಿಗಳಿಗೆ ಬೇಕಾದ ಹಾಗೆ ಬದುಕುವುದಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ ಅಂತ ಆದ್ರೆ ನಮ್ಮ ಬದುಕಿಗೆ ಏನು ಅರ್ಥ ಉಂಟು ಹೇಳು? ಆದ್ದರಿಂದಲೇ ನನಗೆ ಬದುಕು ಬೇಡ, ಮೋಕ್ಷವನ್ನು ಕೊಡು. ನಿನ್ನ ಪಾದದಲ್ಲಿಯ ಧೂಳಿನ ಕಣದಲ್ಲಿ ಕಣವಾಗಿ ಸೇರಿಕೊಳ್ಳುವ ಒಂದು ಅವಕಾಶವಾದರೂ ನನಗೆ ಸಿಕ್ಕಿದ್ರೆ ನನ್ನ ಜೀವನಕ್ಕೆ ಅದಕ್ಕಿಂತ ಹೆಚ್ಚಿನ ಧನ್ಯತೆ ಇನ್ನೊಂದಿಲ್ಲ. ಆದರೆ ಬಹುಕಾಲದಿಂದ ನಿನ್ನ ಭಜಕನಾಗಿ ಧರೆಯಲ್ಲಿ ಬಾಳಿ ಬದುಕಿದ ಕಮ್ಮ ಹುಟ್ಟಿದನಂತೆ ಸತ್ತನಂತೆ ಹೀಗಾಗಿ ಹೋಗಕೂಡದು. ನಾನೊಬ್ಬ ಇದ್ದೆ ಅನ್ನುವುದನ್ನು ಪ್ರಪಂಚದ ಸರ್ವರು ಪ್ರತಿದಿನವೂ ಸ್ಮರಿಸುವಂತಹ ಬಗೆಯಾಗಿ ಹೋಗಬೇಕು. ಆ ಬಗೆಯನ್ನ ಹೆಸರನ್ನು ಉಳಿಸಿ ಮೋಕ್ಷಂದೇಹಿ ಮೋಕ್ಷಂದೇಹಿ ಮೋಕ್ಷಂದೇಹಿ. ಕೌಹಾಸುರ, ಇದೋ ನಿನ್ನ ಇಚ್ಛೆಯಂತೆ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಮೋಕ್ಷವನ್ನು ಕರುಣಿಸಿದ್ದೇನೆ. ಆದರೆ ಆತನಿಂದಲೇ ಹತರಾಗಿ ಹೋದಂತಹ ದುಷ್ಟಶಕ್ತಿಗಳೆಲ್ಲ ಬಂದು ನನ್ನನ್ನು ಸುತ್ತುವಳಿಸುತ್ತಾ ಇವೆಯಲ್ಲ. ಇವುಗಳ ಎಲುಬುಗಳಿಂದ ಕಟ್ಟೆಯೊಂದನ್ನು ಕಟ್ಟಿದ್ದೇನೆ. ಮಾರಣ ಯಾಗವನ್ನು ಕೈಗೊಳ್ಳುವುದರ ಮೂಲಕವಾಗಿ ಇವರನ್ನೆಲ್ಲ ಅದಕ್ಕೆ ಹೋಮಿಸಿ ಬಿಡ್ತೇನೆ. ಜಯ ಜಯ ಜಗದಂಬ ಜಯ ಜಯ ಲೋಕನಾಯಕಿಯೇ ಜಯ ದುರ್ಗಾಚಾರಿಣಿ ಜಯ ಸುಪರಾತ್ಮನೆ ಜಯಗೆಮ್ಮ ತಾಯಿನೇ ಅಮ್ಮ. ಜಯ 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 ಮಂದಿರದ ಮೂಕಾಂಬೆ ಸಕಲರನು ಸನ್ನಗವ ಜೋಡಿಸಿದ ಒಡನೆ ಕೋಲಾಮುನಿಯು ಸಹಿತ ಸುರರುಗ್ಗಿನಲ್ಲಿ ನಿಂದು ಬಳಿಕ ಮನ್ನಿಸುತ್ತ ಮುಖಾಂಬೆ. ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಕಷ್ಟ ಕೊಡುತ್ತಾ ಲೋಕಕಂಟಕನಾಗಿ ಮೆರೆದಾಡುತ್ತಿದ್ದಂತಹ ಕೌಹಾಸುರನನ್ನು ನಿಗ್ರಹಿಸಿದ್ದೇನೆ. ನಿಮಗೆಲ್ಲರಿಗೂ ಸೌಖ್ಯವನ್ನು ತಂದೊಡ್ಡಿದ್ದೇನೆ. ಹತರಾಗಿ ಹೋದಂತಹ ಕೌಹಾಸುರನ ಆತನಿಂದಲಾಗಿ ಹತರಾಗಿ ಹೋದಂತಹ ಮಾನವರೆಲ್ಲ ಪ್ರೇತ ಗಣಗಳಿಂದ ಬಂದು ನನ್ನನ್ನೇ ಸುತ್ತು ಬಳಸಿದ ಪರಿಣಾಮದಿಂದಲಾಗಿ ಅವರ ಎಲುಬು ಮೂಳೆಗಳಿಂದ ಕಟ್ಟೆಯೊಂದನ್ನು ಕಟ್ಟಿ ಮಾರಣ ಯಾಗವನ್ನು ಮಾಡಿ ಆ ಯಜ್ಞಕ್ಕೆ ಹೋಮಿಸಿ ಬಿಟ್ಟಿದ್ದೇನೆ. ಇನ್ನು ಮುಂದೆ ಅದೇ ಸ್ಥಳಕ್ಕೆ ಮಾರಣ ಕಟ್ಟೆ ಎಂಬ ಹಾಗೆ ಹೆಸರಾಗಲಿ. ಅಲ್ಲದೆ ಆ ಪರಶಿವನೇ ಅಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ನೆಲೆ ನಿಲ್ಲುವುದಕ್ಕಿದ್ದಾನೆ. ಮಾತ್ರವಲ್ಲದೆ ಕೋಲಾಮಣಿ
ನಿಮ್ಮೆಲ್ಲರ ಬೇಡಿಕೆಯ ಪ್ರಕಾರವಾಗಿ ಈ ಕೋಲಾವನದಲ್ಲಿ ನಾನೇ ನೆಲೆನಿಲ್ಲಬೇಕು ಎಂಬ ಹಾಗೆ ಅಪೇಕ್ಷೆಯನ್ನು ಮುಂದಿಟ್ಟವರು ನೀವಾಗಿದ್ದೀರಾ. ನಿಮ್ಮೆಲ್ಲರ ಇಚ್ಛೆಯನ್ನು ಈಡೇರಿಸಿಕೊಡುವಲ್ಲಿ ಸಿದ್ಧಳಾಗಿದ್ದೇನೆ. ಆದರೂ ಮೂಕಾಸುರನನ್ನು ಕೊಂದ ಕಾರಣದಿಂದಲಾಗಿ ಮೂಕಾಂಬಿಕೆ ಕೊಲ್ಲೂರು ಮೂಕಾಂಬಿಕೆಯಾಗಿ ನೆಲೆ ನಿಲ್ಲುತ್ತೇನೆ. ಇನ್ನು ಮುಂದೆ ನನ್ನ ಸನ್ನಿಧಾನಕ್ಕೆ ಬರುವಂತಹ ಭಕ್ತಾದಿಗಳಿಲ್ಲ. ವಾಕ್ಶುದ್ಧಿ ಇಲ್ಲದವರು, ತೊದಲು ಮಾತನಾಡುವವರು, ಮಾತನಾಡುವುದಕ್ಕೆ ಆಗದವರು, ನನಗೆ ಪ್ರಿಯವಾದಂತಹ ತ್ರಿಮಧುರ ಸೇವೆಯನ್ನು ಅರ್ಪಿಸಿದಲ್ಲಿ ಅವರ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಡುತ್ತೇನೆ. ಅಲ್ಲದೆ ನನ್ನ ಲಿಂಗದಲ್ಲಿರುವಂತಹ ಸ್ವರ್ಣರೇಖೆ ಉಷೆ ಕಾಲದಲ್ಲಿ ಎದ್ದು ಅಂತರಂಗ ಹಾಗೂ ಬಹಿರಂಗ ಶುದ್ಧಿಯಿಂದ ಅದನ್ನು ಯಾರು ಸ್ಪರ್ಶ ಮಾಡುತ್ತಾರೋ ಅಂತವರ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಡ್ತೇನೆ. ಕರಿಬಳೆ, ಹೂವಿನ ಪೂಜೆ, ಕುಂಕುಮಾರ್ಚನೆ ಇತ್ಯಾದಿ ಸೇವೆಗಳನ್ನು ಮಾಡಿಸಿದಂತಹ ಭಜಕರ ಬಾಳಿನಲ್ಲಿ ಭಾಗ್ಯೋದಯವನ್ನು ಒದಗಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಲೋಕಕ್ಕೆ ಸನ್ಮಂಗಲ ಉಂಟಾಗಲಿ. ಅಂತರ್ಧಾನಳಾಗುತ್ತೇನೆ. ದೇವೇಂದ್ರ, ನಮ್ಮೆಲ್ಲರ ಆಶೀರ್ವಾದದಿಂದಲಾಗಿ ಮತ್ತೊಮ್ಮೆ ಜಗನ್ಮಾತೆಯನ್ನು ಈ ಪ್ರದೇಶದಲ್ಲಿ ಕಾಣುವಂತ ಅವಕಾಶವಾಯಿತು. ಕೊಲ್ಲೂರಿನಲ್ಲಿ ನೆಲೆ ನಿಂತು ಮೂಕಾಂಬಿಕೆಯಾಗಿ ನಮ್ಮೆಲ್ಲರನ್ನು ಕೊರೆಯುತ್ತೇನೆ ಎನ್ನುವ ಅಮ್ಮನ ಬಯನುಡಿಗಳನ್ನು ಕೇಳಿ ಮನಸ್ಸಿಗೆ ಪರಮಾನಂದವಾಯಿತು. ಸಂತೋಷ. ಧರ್ಮ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ಕಾಪಾಡಿಕೊಂಡು ಬರ್ತಾರೋ ಅಂತವರಿಗೆ ಧರ್ಮವೇ ಕಾಪಾಡುತ್ತದೆ ಎನ್ನುವುದಕ್ಕೆ ಈ ಕಥಾನಕವೇ ನಿದರ್ಶನವಾಗಿದೆ. ಆದುದರಿಂದ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಯಾರು ಆಡಿಸ್ತಾರೋ, ಯಾರು ಆಡಲಿಕ್ಕೆ ಅನುಮಾಡಿಕೊಡುತ್ತಾರೋ, ಭಕ್ತಿ ಶ್ರದ್ಧೆಯಿಂದ ನೋಡುತ್ತಾರೋ ಕೇಳುತ್ತಾರೋ ಅಂತವರಿಗೆ ನಾವು ನಂಬಿಕೊಂಡಿರು ಬಂದಿರುವಂತಹ ಕಲಾಮಾತೆ ಕಟಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನಿಟ್ಟು ಕರುಣಿಸಲಿ ಎನ್ನುತ್ತಾ ಪುಣ್ಯ ಕಥಾನಕಕ್ಕೆ ಮಂಗಳಾರ್ಚನೆ ಆಡುವುದಕ್ಕೆ ಸಭ್ಯ ಸದರಲ್ಲಿ ಪರಿಪಾಲಕ ದುರ್ಗಾ ಪರಮೇಶ್ವರಿ ಮಂಗಲ ಜಯ ಮಂಗಲ ಶಿವ ಮಂಗಲ